ಹಕ್ಕಿಯಂತೆ ನಾವು ಹಾರಾಡಬೇಕು ಅನ್ನೋದು ಎಲ್ಲರ ಬಯಕೆ. ಆದ್ರೆ ಆ ಕನಸು ನನಸಾಗಿ ಪ್ರಕೃತಿ ಸೌಂದರ್ಯವನ್ನ ಮುಗಿಲೆತ್ತರದಿಂದ ಆಸ್ವಾದಿಸೋ ಅವಕಾಶ ಸಿಕ್ಕರೆ ಹೇಗಿರುತ್ತೆ ಹೇಳಿ. ಹೌದು, ಇಲ್ಲೊಂದು ಕಡಲ ತೀರದಲ್ಲಿ ಅಂಥದ್ದೊಂದು ಸೌಲಭ್ಯವನ್ನ ಕಲ್ಪಿಸಲಾಗಿದ್ದು ಅದರ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಈಗೋ ಆಕಾಶ ನಿಮ್ಮ ಕೈಗೆ ಸಿಕ್ಕೇ ಬಿಡುತ್ತೆ ಅನ್ನುವಷ್ಟು ತವಕ. ಹಾಗೆ ಕೆಳಗೆ ನೋಡಿದ್ರೆ ಭೂಮಿ ಮೇಲಿಂದ ಹಕ್ಕಿಯಂತೆ ಹಾರಿ ಬರುವ ಅವಕಾಶ. ಪ್ರವಾಸವನ್ನ ಸವಿಯೋಕೆ ಇದಕ್ಕಿಂತ ಮತ್ತೊಂದು ಒಳ್ಳೆ ಚಾನ್ಸ್ ಎಲ್ಲಿ ಸಿಗುತ್ತೆ ಹೇಳಿ. ಹೌದು, ಪ್ರವಾಸಿಗರನ್ನ ಸೆಳೆಯುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲಾಡಳಿತ ಕಾರವಾರ ನಗರದ ಠಾಗೂರ್ ಕಡಲ ತೀರದಲ್ಲಿ ಪ್ಯಾರಾ ಮೋಟಾರ್ ವ್ಯವಸ್ಥೆಯನ್ನ ಕಲ್ಪಿಸಿದೆ. ದಿನಕ್ಕೆ 2 ರಿಂದ 3 ಗಂಟೆಗಳ ಕಾಲ ಈ ಅವಕಾಶ ಲಭ್ಯವಿದ್ದು ಇದರಿಂದ ಸುಮಾರು 200 ಅಡಿ ಮೇಲಕ್ಕೆ ಸಾಗಿ 8 ರಿಂದ 10 ನಿಮಿಷಗಳ ಕಾಲ ಸಮುದ್ರ, ಕಾಳಿ ನದಿ ಹಾಗೂ ಪಶ್ಚಿಮ ಘಟ್ಟಗಳ ಆನಂದವನ್ನ ಸವಿಯಬಹುದು. ಇದಕ್ಕಾಗಿ ಮುಂಬೈನಿಂದ ಪರಿಣಿತ ಪೈಲಟ್ ಒಬ್ಬರನ್ನ ಕೂಡ ನೇಮಕ ಮಾಡಲಾಗಿದೆ. They have started paramotoring in Karwar. ಕಾರವಾರ ಸುತ್ತಮುತ್ತಲ ಪ್ರಕೃತಿ ಸೌಂದರ್ಯ ಸವಿಯಲು ಜಿಲ್ಲಾಡಳಿತ ಒಂದು ಉತ್ತಮ ವ್ಯವಸ್ಥೆ ಕಲ್ಪಿಸಿದೆ. ಕಾಳಿ ನದಿಯ ಸಂಗಮ, ಸೂರ್ಯಾಸ್ತ ನೋಡುವುದೇ ಸಂಭ್ರಮ. ಅಲ್ಲದೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿರುವುದು ಪ್ರಶಂಸನೀಯ. ಕಾರವಾರ ಸುತ್ತಮುತ್ತಲ ಪ್ರಕೃತಿ ಸೌಂದರ್ಯ ಸವಿಯಲು ಜಿಲ್ಲಾಡಳಿತ ಒಂದು ಉತ್ತಮ ವ್ಯವಸ್ಥೆ ಕಲ್ಪಿಸಿದೆ. ಕಾಳಿ ನದಿಯ ಸಂಗಮ, ಸೂರ್ಯಾಸ್ತ ನೋಡುವುದೇ ಸಂಭ್ರಮ. ಅಲ್ಲದೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿರುವುದು ಪ್ರಶಂಸನೀಯ. ಇನ್ನು ಒಂದೇ ಕಡೆ ಕಡಲ ತೀರ, ನದಿ, ಪಶ್ಚಿಮ ಘಟ್ಟಗಳನ್ನ ಕಾರವಾರದಲ್ಲಿ ಕಣ್ತುಂಬಿಕೊಳ್ಳುವ ಟೂರಿಸ್ಟ್ಗಳು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸದ್ಯ ಒಂದು ಪ್ಯಾರಾ ಮೋಟಾರ್ ಹಾರಾಟ ನಡೆಸ್ತಾ ಇದ್ದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಲ್ಲಿ ಮತ್ತೊಂದು ಪ್ಯಾರಾ ಮೋಟಾರ್ ತರಿಸುವ ಬಗ್ಗೆ ಕೂಡ ಜಿಲ್ಲಾ ಆಡಳಿತ ಚಿಂತನೆ ನಡೆಸಿದೆ. ಇಲ್ಲಿನ ದೇವಬಾಗ್ ಜಂಗಲ್ ರೆಸಾರ್ಟ್ ಈ ಸಂಬಂಧ ಒಪ್ಪಂದ ಮಾಡಿಕೊಂಡಿದ್ದು ಜಂಗಲ್ ರೆಸಾರ್ಟ್ಗೆ ಬರುವ ಪ್ರವಾಸಿಗರು ಇಷ್ಟಪಟ್ಟರೆ ಅವರಿಗೂ ಹಾರಾಡುವ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಹಾಗೆ ಇಲ್ಲಿ ಹಾರಾಟ ನಡೆಸೋಕೆ 2000 ದಿಂದ 2500 ರೂಪಾಯಿ ಶುಲ್ಕ ತೆರಬೇಕಾಗಿದ್ದು ಗೋವಾಕ್ಕೆ ತೆರಳುತ್ತಾ ಇದ್ದ ಪ್ರವಾಸಿಗರು ಇದೀಗ ಕಾರವಾರದ ಕಡೆ ಮುಖ ಮಾಡುತ್ತಿದ್ದಾರೆ. ಇನ್ನು ಪ್ಯಾರಾ ಮೋಟಾರ್ನಲ್ಲಿ ಹಾರಾಟ ಮಾಡಿ ಕಾರವಾರವನ್ನ ನೋಡೋದು ಹೊಸ ಅನುಭವ ಕೊಡುತ್ತೆ ಅಂತಿದ್ದಾರೆ ಪ್ರವಾಸಿಗರು. ಅದೇ ಇಲ್ಲಿ ನೋಡೋಕ್ಕೂ ವ್ಯೂಸ್ ಮತ್ತೆ ಮೇಲೆಯಿಂದ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸಖತ್ ಚೆನ್ನಾಗಿ ಕಾಣಿಸುತ್ತೆ. ರಿಯಲಿ ಐ ಆಮ್ ಎಂಜಾಯಿಂಗ್ ಇಟ್. ಸೊ ಪ್ಲೀಸ್ ಬಂದು ಎಂಜಾಯ್ ಮಾಡಿ. ಚೆನ್ನಾಗಿದೆ ಈ ಪ್ಲೇಸು. ಕರ್ನಾಟಕ ಇದು ಕಾರವಾರ ಅನ್ನೋದು ತುಂಬಾ ಸಖತ್ತಾಗಿದೆ. ಬನ್ನಿ, ಚೆನ್ನಾಗಿದೆ. ಒಟ್ನಲ್ಲಿ ನೆರೆಯ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದ ಇಂತಹ ವ್ಯವಸ್ಥೆ ಇದೀಗ ರಾಜ್ಯದಲ್ಲೂ ಲಭ್ಯವಾಗಿದೆ. ಇದು ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಸಖತ್ ಜೋಶ್ ನೀಡಿದೆ. ಹೀಗೆ ನಿಮಗೂ ಈ ರೀತಿ ಪ್ರಕೃತಿ ಸೌಂದರ್ಯ ಸವಿಯುವ ಆಸೆ ಇದ್ರೆ ಕಾರವಾರದ ಠಾಗೂರ್ ಕಡಲ ತೀರಕ್ಕೆ ಒಮ್ಮೆ ಭೇಟಿ ಕೊಡಿ. ಸಂದೀಪ್ ಸಾಗರ್, TV9 ಕಾರವಾರ.